ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಂತಹ ಗೋಗಳ ರಕ್ಷಣೆಯಾಗಿದೆ. ಬಸವ ಕಲ್ಯಾಣ ಮೆಹಬೂಬ್ ನಗರದ ಕಟುಕರ ಗಲ್ಲಿಯಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಈ ವೇಳೆ ಸುಮಾರು 30ರಿಂದ 40 ಗೋಗಳನ್ನ ರಕ್ಷಣೆ ಮಾಡಲಾಗಿದೆ. ಬಕ್ರೀದ್ ಹಬ್ಬದ ಹಿನ್ನೆಲೆ ಕಸಾಯಿಖಾನೆಗೆ ರವಾನಿಸೋದಕ್ಕೆ ಸಂಗ್ರಹಿಸಿಟ್ಟಿರಬಹುದು ಎಂಬ ಶಂಕೆ ಉಂಟಾಗಿತ್ತು. ಶಾಸಕ ಶರಣು ಸಲ್ಗರ್ ನಿನ್ನೆ ರಾತ್ರಿಯಿಂದ ಗೋಗಳ ರಕ್ಷಣೆಗೆ ಗಸ್ತಿನಲ್ಲಿದ್ದರು. ಇವತ್ತು ಬೆಳಿಗ್ಗೆ ಗೋಗಳನ್ನ ಸಂಗ್ರಹಿಸಿಟ್ಟಿದ್ದಂತಹ ಸೆಡ್ ಮೇಲೆ ಪೊಲೀಸ್ ಅಧಿಕಾರಿಗಳೊಂದಿಗೆ ದಾಳಿ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಶೆಡ್ನಲ್ಲಿ ಇದ್ದಂತಹ ಗೋಗಳನ್ನ ಕಂಡು ಕಸಾಯಿಖಾನೆ ಮಾಲೀಕರು ಹಾಗೂ ಮಾಜಿ ಎಂಎಲ್ಸಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಮಾಜಿ ಎಂಎಲ್ಸಿ ವಿಜಯ್ ಸಿಂಗ್ ವಿರುದ್ಧ ವಾಗ್ದಾಳಿ ನಡೆಸಿ ಈ ಕೂಡಲೇ ಗೋಗಳನ್ನ ರಿಲೀಸ್ ಮಾಡಬೇಕು ಎಂದಿದ್ರು. ಇಂತಹ ಅಧಿಕಾರಿಗಳನ್ನ ತಂದಿದ್ದಕ್ಕೆ ವಿಜಯ್ ಸಿಂಗ್ಗೆ ನಾಚಿಕೆ ಬರಬೇಕು. ಇವುಗಳನ್ನ ಕಡಿಯಲಿಕ್ಕೆ ಬಿಡಬೇಕಾ? ತಾಕತ್ತಿದ್ರೆ ವಿಜಯ್ ಸಿಂಗ್ಗೆ ಬರೋಕ್ ಹೇಳಿ. ಏ ವಿಜಯ್ ಸಿಂಗ್, ಬಾ ಇಲ್ಲಿಗೆ, ಇದೆಲ್ಲ ನಿನ್ನ ಕುಮ್ಮಕ್ಕಿನಿಂದಲೇ ನಡೀತಾ ಇದೆ ಅಂತ ಕಿಡಿಕಾರಿದ್ರು. ಗೋಗಳನ್ನ ವಧೆ ಮಾಡಿ ಸಂಗ್ರಹಿಸಿಟ್ಟಿದ್ದಂತ ಕೊಂಬುಗಳನ್ನ ಪೊಲೀಸರಿಗೆ ತೋರಿಸಿದ್ರು. ಬಸವ ಕಲ್ಯಾಣದಲ್ಲಿ ಗೋವಿನ ರಕ್ತ ಹರಿಯೋದಕ್ಕೆ ಬಿಡೋದಿಲ್ಲ. ಗೋಗಳು ನಮ್ಮ ಪಾಲಿನ ದೇವರು. ನನ್ನ ಬಗ್ಗೆ ಬರೆಯುವ ಡೊಂಗಿ ಹಿಂದೂಗಳೇ ತಾಕತ್ತಿದ್ರೆ ಇಲ್ಲಿ ಬಂದು ಓಡಾಡಿ. ನಿಮ್ಮಲ್ಲಿ ತಾಕತ್ತಿದ್ರೆ ಒಂದು ಆಕಳಿನ ಜೀವವನ್ನ ಉಳಿಸಿ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಇವತ್ತು ಆಕಳನ್ನ ಕಡಿದು ಹಾಕ್ತಾರೆ, ನಾಳೆ ನಮ್ಮ ಸಂಹಾರ ಆಗುವ ದಿನಗಳು ದೂರವಿಲ್ಲ. ಗೋಗಳ ರಕ್ಷಣೆಗೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಹದ್ದಿನ ಕಣ್ಣು ಇಡುವಂತೆ ಶಾಸಕರು ಕರೆ ನೀಡಿದ್ದಾರೆ. देखो ये बंद करना है, आपको हाथ जोड़ के विनती कर रहा हूं मैं। ये नहीं चलेगा, आगे भी नहीं चलेगा, कल भी नहीं चलेगा। ये आपको बंद करना है, नहीं तो मैं फिर भी आने वाला हूं। ये बंद करना है आपको। ಅದು ವೆರಿಫೈ ಮಾಡಬೇಕು. ಪ್ರತಿಯೊಂದು ಆಕಳ ಕರಿಗೆ ಉಳಿಸ್ಕೊಡ್ತೀನಿ ಸಿಟಿಯಲ್ಲಿ ಅವ್ರು ಮಾತು ಕೊಟ್ಟಿಲ್ಲ, ನೀವು ಅದಕ್ಕೆ ಸಪೋರ್ಟ್ ಮಾಡ್ರಿ. ವಿನಂತಿ ಮಾಡ್ತೀನಿ, ನಿಮ್ಗೆಲ್ಲರೇ ಆಕಳುಗಳು, ಎತ್ತುಗಳು, ಸಣ್ಣ ಸಣ್ಣ ಹೋರಿಗಳು ನಿಮ್ಗೆಲ್ಲರೇ ಕಟ್ ಹಾಕಿದ್ದು ನಿಮ್ಗೆ ಒಂದು ವೇಳೆ ಗೊತ್ತಾಯ್ತಂದ್ರೆ ನನಗೆ ಫೋನ್ ಮಾಡ್ರಿ. ದಯಮಾಡಿ ಅವ್ರಿಗೆ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಒಂದು ವೇಳೆ ಗೋಗಳಿಗೆ ಉಳಿಸ್ಲಕ್ ನಮ್ಮ ಕೈಲಾಗಿಲ್ಲ ಅಂದ್ರೆ ಇವತ್ತು ಗೋಗಳಿಗೆ ಇಂಥ ಆಕಳುಗಳಿಗೆ ಕಡ್ದು ಹಾಕ್ತಾರ, ನಾಳೆಗೆ ನಾವು ಸವಾರ ಆಗೋ ದಿನಗಳು ದೂರಿಲ್ಲ. ಇದು 100ಕ್ಕೆ 100 ಹೇಳ್ತೀನಿ ನಿಮಗಿದು. ಪ್ರತಿಯೊಬ್ಬರು ಪ್ರತಿದಿನ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಒಂದೇ ಶೆಡ್ಡಿನೊಳಗೆ 40, ಅದರೊಳಗೆ 15 ಆಕಳುಗಳು. ಅಲ್ಲಿ ಸಾಬ್ರೆ